ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಸ್ಇಂಡ್ ಬ್ಯಾಂಕ್ ಶೇರ್ಸ್ ಕ್ರ್ಯಾಶ್ 27%. ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಶೇರ್ಸು 27% ಡೌನ್ ಆಯಿತು. ಯಾಕಂದರೆ ಬ್ಯಾಂಕಲ್ಲಿ ಕೆಲವು ಡೆರಿವೇಟಿವ್ ಪೋರ್ಟ್ಫೋಲಿಯೋದು ಲಾಸಸನ್ನು ಅವರು ಕರೆಕ್ಟಾಗಿ ಡಿಕ್ಲೇರ್ ಮಾಡಿರಲಿಲ್ಲ. ಈ ಸತಿ ಅದನ್ನು ಡಿಕ್ಲೇರ್ ಮಾಡ್ತಾ ಅಂತ ಹೇಳಿದ್ದಾರೆ. ಅವರ ಇಂಟರ್ನಲ್ ರಿವ್ಯೂ ಒಂದು ಮಾಡುವಾಗ ಅವ್ರಿಗೆ ಗೊತ್ತಾಯಿತು ಇದು ಒಂದು ದೊಡ್ಡ ಅಮೌಂಟು ಅವರು ಕರೆಕ್ಟಾಗಿ ಅದನ್ನು ಅಕೌಂಟ್ ಮಾಡಿರಲಿಲ್ಲ ಅಂತ. ಹಾಗೂ ಅದು 2.35% ಆಫ್ ದ ಟೋಟಲ್ ನೆಟ್ವರ್ತ್ ಅದು ಬ್ಯಾಂಕು. ಈ ಡಿಸ್ಕ್ರಿಪನ್ಸೀಸ್ ಇರೋ ಕಾರಣ ಅದು ಅವರ ಪ್ರಾಫಿಟ್ ಲಾಸ್ ಅಕೌಂಟಿಗೆ 1500 crores ಅಥವಾ ಅದಕ್ಕಿಂತ ಜಾಸ್ತಿ ಅಮೌಂಟು ಕಟ್ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಹಾಗೂ ಆ ಲಾಸನ್ನು ಜಾನ್ವರಿ ಟು ಮಾರ್ಚ್ 2025 ಕ್ವಾರ್ಟರಲ್ಲಿ ಆ ರಿಸಲ್ಟ್ಸ್ ಬರುವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, ನ್ಯೂ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸ್ ಅಟ್ 21 ಮಂತ್ ಲೋ. ಹೊಸ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ 21 ಮಂತ್ ಲೋಗೆ ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 26 lakh ಡಿಮ್ಯಾಟ್ ಅಕೌಂಟ್ಸ್ ಮಾತ್ರ ಓಪನ್ ಆಗಿದೆ. ಅದರ ಮುಂಚೆ ಜೂನ್ ಜುಲೈ 2024 ಮಾರ್ಕೆಟ್ ಪೀಕಲ್ಲಿರೋ ಟೈಮಲ್ಲೆಲ್ಲ ಆಲ್ಮೋಸ್ಟ್ 40 to 44 lakh ಹೊಸ ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ತಾ ಇತ್ತು ಪ್ರತಿ ತಿಂಗಳು. ಈ ಒಂದು ಲೆವೆಲ್ಲು ಇಷ್ಟು ಕಮ್ಮಿ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗ್ತಾ ಇರೋದು ತಿಂಗಳಿಗೆ ಮೇ 2023 ಟೈಮಲ್ಲಿ ಮಾತ್ರ ಇಷ್ಟು ಲೋ ಆಗಿತ್ತು ಲಾಸ್ಟ್ ಆಲ್ಮೋಸ್ಟ್ 2 yearsಲ್ಲಿ. ಈ ಮೇನ್ ರೀಸನ್ ಯಾಕೆ ಅಂದರೆ ಮಾರ್ಕೆಟ್ ಕರೆಕ್ಷನಿಂದ ಹೊಸ ಇನ್ವೆಸ್ಟರ್ಸು ಮಾರ್ಕೆಟಿಗೆ ಬರ್ತಾ ಇಲ್ಲ. ಫೆಬ್ರವರಿ ಎಂಡಿಂಗ್ ಪ್ರಕಾರ ಡಿಮ್ಯಾಟ್ ಅಕೌಂಟ್ಸು ಟೋಟಲ್ ಇಂಡಿಯಾದಲ್ಲಿ ಇರೋದು NSDL ಮತ್ತು CDSL ಸೇರಿಸಿದ್ರೆ 19.04 crores ಇದೆ. ನ್ಯೂಸ್ ನಂಬರ್ 3, 13 out of 20 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಇನ್ ಇಂಡಿಯಾ. ಒಂದು ಹೊಸ ರಿಪೋರ್ಟ್ ಪ್ರಕಾರ 20 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಇನ್ ದ ವರ್ಲ್ಡಲ್ಲಿ 13 ಸಿಟೀಸ್ ಇಂಡಿಯಾದಲ್ಲೇ ಇದೆ. ಹಾಗೂ ಬಿರ್ನಿಹತ್ ಅಂತ ಅಸ್ಸಾಮಲ್ಲಿ ಅದು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಹಾಗೂ ಇಂಡಿಯಾದಲ್ಲಿ. ಪ್ಲಸ್ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಆಗಿ ಅಥವಾ ಕ್ಯಾಪಿಟಲ್ ಆಫ್ ಅ ಕಂಟ್ರಿ ಆಗಿ ಒನ್ ಆಫ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಇನ್ ದ ವರ್ಲ್ಡ್. ಬೇರೆ ಸಿಟೀಸ್ ಯಾವುದು ಪೊಲ್ಯೂಟೆಡ್ ಇದೆ ಇಂಡಿಯಾದಲ್ಲಿ ಅಂದರೆ ಡೆಲ್ಲಿ, ಮುಲನ್ಪುರ್, ಫರೀದಾಬಾದ್, ಲೋನಿ ಮತ್ತು ಗುರುಗ್ರಾಮ್, ಗಂಗಾನಗರ್, ಗ್ರೇಟರ್ ನೋಯ್ಡಾ, ಭಿವಂಡಿ, ಮುಜಫರ್ನಗರ್, ಹನುಮಾನ್ಗರ್ ಹಾಗೂ ನೋಯ್ಡಾ. ಈ ಎಲ್ಲ ಒಂದು ಸಿಟೀಸು ನಾರ್ತ್ ಇಂಡಿಯಾಲ್ಲೇ ಇದೆ. ಹಾಗೂ ಕೆಲವುದು ಸ್ಪ್ಲಿಟ್ ಮಾಡಿದ್ದಾರೆ. ಗ್ರೇಟರ್ ನೋಯ್ಡಾ ಬೇರೆ ಅಂತ ಹೇಳ್ತಾರೆ, ನೋಯ್ಡಾ ಬೇರೆ ಅಂತ ಹೇಳ್ತಾರೆ. ಅದರ ಬ್ರಾಡ್ ಆಗಿ ಅದೇ ರೀಜನಲ್ಲಿ ಇದೆ. ಇಂಡಿಯಾ 2023 ಥರ್ಡ್ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಇನ್ ದ ವರ್ಲ್ಡ್ ಆಗಿತ್ತು. ಈಗ 2024 ಸ್ವಲ್ಪ ಬೆಟರ್ ಪೊಸಿಷನು, 5ನೇ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ನ್ಯೂಸ್ ನಂಬರ್ 4, ಆಕ್ಟಿವ್ ಇನ್ವೆಸ್ಟರ್ಸ್ ಇನ್ ಮಾರ್ಕೆಟ್ ಫಾಲ್ಸ್. ಟಾಪ್ 10 ಬ್ರೋಕರ್ಸ್ ಡೇಟಾ ಪ್ರಕಾರ ಫೆಬ್ರವರಿಯಲ್ಲಿ ಆಕ್ಟಿವ್ ಇನ್ವೆಸ್ಟರ್ಸ್ದು ನಂಬರು ಕಮ್ಮಿ ಆಗಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಯಾಕಂದರೆ 5 ಕನ್ಸೆಕ್ಯೂಟಿವ್ ತಿಂಗಳು ಮಾರ್ಕೆಟ್ ಡೌನ್ ಆಗಿದೆ. ಹಾಗೂ ಈಗ ಸದ್ಯಕ್ಕೆ ನಮ್ಮ ಮಾರ್ಚಲ್ಲೂ ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿದೆ. ಗ್ರೋ ಅದು ಇಂಡಿಯಾಸ್ ಲಾರ್ಜೆಸ್ಟ್ ಬ್ರೋಕರೇಜ್ ಕಂಪ್ನಿ, ಅವರ ಆಕ್ಟಿವ್ ಇನ್ವೆಸ್ಟರ್ಸು 2.2 lakhs ಆಗಿ ಕಮ್ಮಿ ಆಗಿದೆ. ಹಾಗೂ ಇದು ಡಿಕ್ಲೈನ್ ಆಗಿದ್ದು ಫಸ್ಟ್ ಟೈಮ್ ಸಿನ್ಸ್ ಮಾರ್ಚ್ 2023. ಆಕ್ಟಿವ್ ಇನ್ವೆಸ್ಟರ್ಸ್ ಅಂದರೆ ಲಾಸ್ಟ್ 12 monthsಲ್ಲಿ ಅಟ್ಲೀಸ್ಟ್ ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು. ಝೀರೋಡಾ ಹಾಗೂ ಏಂಜಲ್ ಒನ್ನಲ್ಲೂ 1 ಲಕ್ಷಕ್ಕಿಂತ ಜಾಸ್ತಿ ಜನ ಆಕ್ಟಿವ್ ಟ್ರೇಡರ್ಸ್ ಕಮ್ಮಿ ಆಗಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ. ಝೀರೋಡಾದಲ್ಲಿ ಥರ್ಡ್ ಕನ್ಸೆಕ್ಯೂಟಿವ್ ಮಂತು ಆಕ್ಟಿವ್ ಇನ್ವೆಸ್ಟರ್ಸ್ ಕಮ್ಮಿ ಆಗಿದ್ದು. ಹಾಗೂ ಅಪ್ಸ್ಟಾಕ್ಸಲ್ಲಿ ಸೆಕೆಂಡ್ ಕನ್ಸೆಕ್ಯೂಟಿವ್ ಮಂತು ಆಕ್ಟಿವ್ ಇನ್ವೆಸ್ಟರ್ಸ್ ನಂಬರ್ ಕಮ್ಮಿ ಆಗಿದೆ ಅಪ್ಸ್ಟಾಕ್ಸಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮಹಾರಾಷ್ಟ್ರ ಗೌರ್ಮೆಂಟು ನಿನ್ನೆ ಅನೌನ್ಸ್ ಮಾಡಿದ್ದಾರೆ 6% ಅಡಿಷನಲ್ ಟ್ಯಾಕ್ಸ್ ಹಾಕ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ. ಯಾವುದು 30 lakhsಗಿಂತ ಜಾಸ್ತಿ ಪ್ರೈಸ್ ಇದೆ. ಹಾಗೂ ಅಡಿಷನಲ್ ಇನ್ನೊಂದು 1% ಹೈಕ್ ಮಾಡಿದ್ದಾರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸಲ್ಲಿ CNG ಹಾಗೂ LPG ವೆಹಿಕಲ್ಸಿಗೆ. ಇದರಿಂದ 150 ಕೋಟಿ ಅಡಿಷನಲ್ ಆಗಿ ರೆವಿನ್ಯೂ ಬರುತ್ತೆ ಸ್ಟೇಟಿಗೆ ಅಂತ ಹೇಳಿದ್ದಾರೆ. ಹಾಗೂ 7% ಅಡಿಷನಲ್ ಟ್ಯಾಕ್ಸ್ ಹಾಕಿದ್ದಾರೆ ವೆಹಿಕಲ್ಸ್ ಯೂಸ್ ಫಾರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್. ಇದರಿಂದನೂ ರೆವಿನ್ಯೂ 180 crores ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕದು ಪ್ರಮೋಟರು ಹಿಂದೂಜಾ ಗ್ರೂಪ್ ಅವರು ಅಶೋಕ್ ಹಿಂದೂಜಾ ಅವರು ಹೇಳಿದ್ದಾರೆ ಇಂಡಸ್ಇಂಡ್ ಬ್ಯಾಂಕದು ಫೈನಾನ್ಷಿಯಲ್ಸ್ ಎಲ್ಲ ಹೆಲ್ದಿಯಾಗಿದೆ. ಹಾಗೂ ಅಕಸ್ಮಾತ್ ಏನಾದರೂ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಇದೆ ಅವರು ಪ್ರಮೋಟರ್ಸು ಕ್ಯಾಪಿಟಲ್ಲು ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 38 ಪಾಯಿಂಟ್ ಅಪ್ಪು 22,498 ಕ್ಲೋಸ್ ಆಯಿತು. ಸೆನ್ಸೆಕ್ಸು 13 ಪಾಯಿಂಟ್ ಡೌನು 74,102 ಕ್ಲೋಸ್ ಆಯಿತು. ಇವತ್ತು ಆ್ಯಕ್ಚುಲಿ ಓಪನಿಂಗಲ್ಲಿ 0.6% ಡೌನ್ ಇತ್ತು. ಮತ್ತೆ ರಿಕವರಿ ಆಗಿ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 4.07% ಅಪ್ಪು, BPCL 2.97% ಅಪ್ಪು, ಸನ್ಫಾರ್ಮಾ 2.71% ಅಪ್ಪು.
ಟಾಪ್ ಲೂಸರ್ಸ್ ಇಂಡಸ್ಇಂಡ್ ಬ್ಯಾಂಕ್ 27.15% ಡೌನು, ಇನ್ಫೋಸಿಸ್ 2.34% ಡೌನು, ಮಹೀಂದ್ರ ಮಹೀಂದ್ರ 2.1% ಡೌನು. ಪಾಯಿಂಟ್ ನಂಬರ್ 3, today's top Nifty Next 50 gainers and losers. Top gainers Macrotech Developers 5.26% up, DLF 4.17% up, IOC 2.65% up. Top losers Bajaj Holdings 2.17% down, Zomato 1.51% down, Adani Total Gas 1.41% down. Point number 4, advanced decline ratio for NSE. Advances 856 stocks, ಕಮ್ಮಿ ಆಗಿದ್ದು 1783 ಸ್ಟಾಕ್ಸು, 32% ಅಪ್, 68% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institution investors 485 crores net sales, domestic institution investors 264 crores net purchases. Point number 6, today's gold and silver price. Gold price 8,749 per gram, silver 98 per gram. Point number 7, today's rupee value. ಒಂದು $, 87.21 rupees, ಒಂದು euro 95.19 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52-week ಲೋ. ಆಸ್ಟ್ರಲ್ 52-week ಲೋ 1265, ಕ್ಲೋಸಿಂಗ್ ಪ್ರೈಸ್ 1287. IDFC ಫಸ್ಟ್ ಬ್ಯಾಂಕ್ 54.83 52-week ಲೋ, ಕ್ಲೋಸಿಂಗು 55.36. ಇಂಡಸ್ಇಂಡ್ ಬ್ಯಾಂಕ್ 649 52-week ಲೋ, ಕ್ಲೋಸಿಂಗು 656. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.01% ಡೌನು, ಜಪಾನ್ 0.64% ಡೌನು, ಜರ್ಮನಿ 0.48% ಅಪ್, ಫ್ರಾನ್ಸ್ 0.2% ಅಪ್, UK 0.17% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 4% ಡೌನ್ ಆಗಿತ್ತು. ಇದರ ಬಗ್ಗೆನೇ ಇವತ್ತು ಸಾಯಂಕಾಲ ಒಂದು ಸ್ಪೆಷಲ್ ವಿಡಿಯೋ ಬರ್ತಾ ಇದೆ, ಮಿಸ್ ಮಾಡದೆ ಅದನ್ನು ನೋಡಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.